SK ಸೂಪರ್ TMT, ದ ಲಾಂಗ್ ಲೈಫ್ TMT. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಆದರೆ ಇವತ್ತು ಒಂದು ಹಾವು ಕೂಡ ಅಲ್ಲಿ ಸಿಕ್ಕಿದೆ. 7 ಹೆಡೆಯ ಕಲ್ಲಿನ ಮೂರ್ತಿ ಆಯಿತು, ಜೊತೆಗೆ 3 ಹೆಡೆಯದ್ದಾಯಿತು. ಈಗ ನಿಜವಾಗಿಯೂ ಕೂಡ ಒಂದು ಹಾವು ಸಿಕ್ಕಿತ್ತು. ನಿಧಿ ಶೋಧ ಕಾರ್ಯಕ್ಕೆ ಈಗ ಅಪಸ್ವರ ಕೂಡ ಏಳುತ್ತಾ ಇದೆ. ಉತ್ಖನನ ಕಾಮಗಾರಿ ಮೊಟಕುಗೊಳಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿ ಈಗ ಆಗ್ರಹವನ್ನು ಮಾಡುತ್ತಾ ಇರೋದು. 14 ಅಡಿ ಆಳ ತೆಗೆದರೂ ಕೂಡ ಅಮೂಲ್ಯ ವಸ್ತುಗಳು ಸಿಕ್ಕಿಲ್ಲ. ಸಣ್ಣ ಪುಟ್ಟ ಪ್ರಾಚ್ಯಾವಶೇಷಗಳು ಮಾತ್ರ ಪತ್ತೆಯಾಗಿವೆ. ಮಾರ್ಚ್ 30-31ರಂದು ಕೋಟೆ ವೀರಭದ್ರೇಶ್ವರ ಜಾತ್ರೆ ಇದೆ. ಹೀಗಾಗಿ ಉತ್ಖನನ ಬಂದ್ ಮಾಡಿ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಈಗ ಬಂದ್ ಮಾಡ್ತಾರಾ ಅಥವಾ ಮಾಡೋದಿಲ್ವಾ? ಉತ್ಖನನ ಕಾರ್ಯ ಇದು. ಈ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ನೋಡೋಣ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಇವತ್ತು 13ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಸಂಘದವರು ಒಂದು ಅಪಸ್ವರವನ್ನು ಎತ್ತಾ ಇದ್ದಾರೆ. ಏನು ಅಂತಂದರೆ ಇನ್ನು ಮುಂದೆ ಉತ್ಖನನ ಇಲ್ಲಿಗೆ ನಿಲ್ಲಿಸಿ ಅನ್ನುವಂಥದ್ದು. ಯಾಕೆ ಎತ್ತ ಏನು ಅನ್ನೋದಂತ ಈಗ ಸಂಘದವ್ರನ್ನೇ ನಾವು ಕೇಳೋಣ. ಸರ್, ಈಗ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. ಯಾಕೆ ಇನ್ನು ಮುಂದೆ ಈ ಒಂದು ಉತ್ಖನನ ಕಾರ್ಯ ನಿಂದಿಸಬೇಕು ಅನ್ನೋದು ನಿಮ್ಮದೊಂದು ಆಗ್ರಹ ಸರ್? ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಬಹು ದೊಡ್ಡ ಜಾತ್ರೆ. ಮಾರ್ಚ್ 30-31ರಂದು ಭಾಳಷ್ಟು ಒಂದು ಸುಮಾರಾಗಿ 50,000 ಜನಸಂಖ್ಯೆ ಕೂಡ್ತಕ್ಕಂಥದ್ದು ಇಲ್ಲಿ ಒಂದು ಜಾತ್ರೆ ನಡೀತೈತಿ. ಅದಕ್ಕೆ ಈ ಉತ್ಖನನ ಕಾರ್ಯ ಮಾಡೋದ್ರಿಂದ ನಮ್ದು ಅಭ್ಯಂತರ ಇದ್ದಿದ್ದಿಲ್ಲ. ಈಗ 14 ಫೂಟ್ ತೆಗೆದ್ರೂ ಯಾವುದೇ ರೀತಿಯ ಅವಶೇಷಗಳು, ಪ್ರಮುಖವಾದಂಥ ಅವಶೇಷಗಳು ಸಿಕ್ಕಿಲ್ಲ. ಭಾಳಾದ್ರೆ ಹಾವಿನ 1-2 ಮೂರ್ತಿಗಳನ್ನು ಬಿಟ್ಟರೆ ಇಲ್ಲಿ ಸಿಗ್ಬೋದಾಗಿತ್ತು. ಟಂಕಶಾಲೆ ಇಲ್ಲೇ ಐತೆ ಅಂತ ಹೇಳಿದ್ದಾರೆ. ಟಂಕಶಾಲೆ ಇರೋದ್ರಿಂದ ಬಂಗಾರ, ಬೆಳ್ಳಿ, ವಜ್ರ ಏನಾದ್ರು ಸಿಗ್ಬೋದಾಗಿತ್ತು. ಅವು ಏನೂ ಸಿಕ್ಕಿಲ್ಲ. ಮೂರ್ತಿಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಜಾತ್ರೆಗೆ ನಮ್ಮ ಸಂಘದವರು ಎಲ್ಲರೂ ವಿನಂತಿ ಮಾಡ್ಕೊತೇವೆ. 30-31ರಂದು ಏನು ಜಾತ್ರೆ ನಡೀತೈತಿ ಅದಕ್ಕೆ ಇದು ಭಾಳಷ್ಟು ತೊಂದರೆ ಆಗ್ತದೆ. ನಮ್ಮದು ಇಲ್ಲಿ ಅಗ್ನಿಕುಂಡ, ಈ ಉತ್ಖನನ ಏನು ಮಾಡ್ತಾರೆ ಅದರ ಅಂತಲೇ ನಾವು ಅಗ್ನಿಕುಂಡವನ್ನು ತೆಗಿತೀವಿ. ಸುಮಾರು 3 ಟ್ರ್ಯಾಕ್ಟರ್ ಕಟ್ಟಿಗೆ ಹಾಕಿರ್ತೀವಿ ನಾವು ಅಗ್ನಿಕುಂಡಕ್ಕೆ. ಹಾಕಿ ಸುಮಾರು ಸಾವಿರಾರು ಜನ ಆ ಅಗ್ನಿಕುಂಡ ಪುರೋಹಿತರಾಯ್ತು, ಇತರೆ ಜನ ಆಯಿತು, ಅಗ್ನಿ ಹಾಯುವಂಥ ಕಾರ್ಯವನ್ನು ಮಾಡ್ತಾರೆ. ಅದು ಎಲ್ಲ ಇಡೀ ನಮ್ಮ ಸುತ್ತಮುತ್ತಲು ಲಕ್ಕುಂಡಿ ಜನಕ್ಕೆಲ್ಲ ಸುತ್ತಮುತ್ತಲು ಹಳ್ಳಿಗೂ ಗೊತ್ತೈತಿ. ಇದು ವೀರಭದ್ರೇಶ್ವರ ಜಾತ್ರೆ ಭಾಳ ದೊಡ್ಡ ಪ್ರಮಾಣದಾಗ ನಡೀತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದ್ದರಿಂದ ಇದನ್ನು ಇಷ್ಟಕ್ಕೆ ಮೊಟಕುಗೊಳಿಸಿ ಮತ್ತೊಂದು ಕಡೆ ಉತ್ಖನನ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ.